ಜೀವಂತವಾಗಿದ್ದಿದ್ರೆ ನಾನು ಜೈಲಿಗೆ ಹೋಗ್ತಾ ಇರಲಿಲ್ಲ. ಗೊತ್ತಾ ನಿಮ್ಗೆ? ಅವ್ರೊಬ್ಬರು ಜೀವಂತವಾಗಿದ್ರೆ ನಾನು ಜೈಲಿಗೆ ಹೋಗ್ತಾ ಇರಲಿಲ್ಲ. ನನ್ನ ಮೇಲೆ ಅತ್ಯಾಚಾರದ ಕೇಸ್ಗಳು ಹಾಕಕ್ಕಾಗ್ತಾ ಇರಲಿಲ್ಲ. ಅತ್ಯಾಚಾರ ಪ್ರಕರಣಗಳು ದಾಖಲು ಮಾಡಕ್ ಆಗ್ತಾ ಇಲ್ಲ. ನಾನು ರೇಪ್ ಮಾಡಿದ್ದೀನಿ. ಏನಮ್ಮ ಹೆಣ್ಮಕ್ಳೆ, ನನ್ನ ಮೇಲೆ ಹಾಕಿರೋ ಕೇಸ್ ರೇಪ್ ಮಾಡಿದ್ದೀನಿ ಅಂತ. ನಾನು 25ನೇ ವರ್ಷಕ್ಕೆ ಕನ್ನಡ ಚಲನಚಿತ್ರ ನಿರ್ಮಾಪಕ. 25ನೇ ವಯಸ್ಸಿಗೆ ನಾನು ಪ್ರೊಡ್ಯೂಸರ್. 25ನೇ ವಯಸ್ಸಿಗೆ ನಾನು ಗಾಂಧಿನಗರದಲ್ಲಿ ಸಿನಿಮಾ ಮಾಡ್ತಾ ಇದ್ದವನು. ಡಿಸ್ಟ್ರಿಬ್ಯೂಟರ್ ನಾನು. ಒಂದು ದಿನ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲ. ಒಂದು ದಿನ ಸಣ್ಣ ಕಪ್ಪು ಚುಕ್ಕೆ ಇಲ್ಲ. ಈಗ ನನ್ನ ಮೇಲೆ ಡಾಕ್ಟರ್ಗಿಂತ ಕರ್ಮ ಯಾರಿಗೂ ಬೇಡ. ಬಂದ್ಬಿಟ್ಟು ನೀವ್ ಹೇಳಿದ ಕಡೆ ನಾನು ಪ್ರಮಾಣ ಮಾಡ್ತೀನಿ, ನಾನು ಅತ್ಯಾಚಾರ ಮಾಡಿಲ್ಲ. ನೀವು ಸುಳ್ಳು ಕಂಪ್ಲೇಂಟ್ ಕೊಡಿಸ್ಲಿಲ್ಲ ಅಂತ ನೀವು ಪ್ರಮಾಣ ಮಾಡಿ ನೋಡೋಣ. ಬನ್ರಿ ಹೋಗೋಣ. ನೀವು ಕರೆದ ಕಡೆ ಬರ್ತೀನಿ, ಎಲ್ಲಾದ್ರೂ ಸರಿ. ನೀವು ನಿಮ್ಮ ಮನೆಯಲ್ಲಿ ಕುಂತ್ಕೊಂಡು ಅತ್ಯಾಚಾರ ಪ್ರಕರಣ ದಾಖಲಿಸೋದಿಕ್ಕೆ ನೀವೆಷ್ಟು ಕುಮ್ಮು ಕೊಟ್ಟಿದ್ದೀರಾ, ಎಷ್ಟು ಅವರಿಗೆ ಆಸೆ ಹುಟ್ಟಿಸಿದ್ದೀರಾ, ಎಷ್ಟು ಅವರಿಗೆ ಆಮಿಷ ಒಡ್ಡಿದ್ದೀರಾ, ಎಲ್ಲ ಪ್ರಮಾಣ ಮಾಡೋಣ. ಬನ್ರಿ, ನಾನು ಪ್ರಮಾಣ ಮಾಡ್ತೀನಿ. ಕರೆದ ಕಡೆ ಅತ್ಯಾಚಾರ ಪ್ರಕರಣ ಇದು ಸುಳ್ಳು, ನಾನು ಅತ್ಯಾಚಾರ ಮಾಡಿಲ್ಲ ಅಂತ ನಾನು ಪ್ರಮಾಣ ಮಾಡ್ತೇನೆ. ನೀವು ಮಾಡಿ ನೋಡೋಣ. ಬನ್ರಿ, ಯಾವಾಗ ಕರೆದ್ರು ಬರ್ತೀನಿ, ಎಲ್ಲಿ ಕರೆದ್ರು ಬರ್ತೀನಿ.